ಹೊಸ ವರ್ಷದ ಖುಷಿಯಲ್ಲಿ ತೇಲುವವರು ಒಬ್ರ ಇಬ್ರ ಯುವಕ ಯುವತಿಯರು ಮಹಿಳೆಯರು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಮ್ಯೂಸಿಕ್ ಸದ್ದಿಗೆ ಸಿಕ್ಕಾಪಟ್ಟೆ ಹೆಜ್ಜೆ ಹಾಕಿ ಸುಸ್ತು ಕೂಡ ಆಗ್ತಾರೆ. ಜೊತೆಗೆ ಜನಜಂಗುಳಿ, ನುಗ್ಗುನುಗ್ಗಲು, ಅಸ್ವಸ್ಥರಾಗೋದು, ಮಹಿಳೆಯರ ರಕ್ಷಣೆ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಹಿಳಾ ಕೇಂದ್ರಗಳನ್ನು ಎಲ್ಲೆಲ್ಲಿ ತೆರೆಯಲಾಗಿದೆ, ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ನ ಮಾಡಿಕೊಳ್ಳಲಾಗಿದೆ ಅನ್ನೋದರ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಸೆಲೆಬ್ರೇಷನ್ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸಹಾಯ ಕೇಂದ್ರ, ಅಸ್ವಸ್ಥರಾದ ಮಹಿಳೆಯರು, ಮಕ್ಕಳಿಗೆ ಆರೈಕೆ, 1 ಬೆಡ್ 2 ಚೇರ್ಗಳ ವ್ಯವಸ್ಥೆ. ಈತ ಹೊಸ ವರ್ಷ ಸಂಭ್ರಮಾಚರಣೆ ಅಂದ್ಮೇಲೆ ಅಲ್ಲಿಗೆ ಯುವತಿಯರು, ಮಹಿಳೆಯರು, ಮಕ್ಕಳು ಕೂಡ ಬರುವುದು ಸಹಜ. ಪಾರ್ಟಿ ಮೂಡ್ನಲ್ಲಿ ಮಿಂದೇಳುವವರು ಮದ್ಯಪಾನ ಮಾಡಿ ಆಯ ತಪ್ಪಿದ್ರೆ ಅಥವಾ ಗುಂಪು ಜನಸಂದಣಿಯಲ್ಲಿ ಸಿಲುಕಿ ಅಸ್ವಸ್ಥರಾದ್ರೆ ಅವರಿಗಾಗಿಯೇ ಮಹಿಳಾ ಸಹಾಯ ಕೇಂದ್ರವನ್ನು ತೆರೆಯಲಾಗಿದೆ. ಅಸ್ವಸ್ಥರಾದವರನ್ನು ಸಹಾಯ ಕೇಂದ್ರಕ್ಕೆ ಕರೆತಂದು ಅಲ್ಲಿ ಕೆಲಕಾಲ ವಿಶ್ರಾಂತಿಗೆ ಅವಕಾಶ ಕಲ್ಪಿಸಲಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಅಸ್ವಸ್ಥರಾದಂಥ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಈ ಬಾರಿ ಪೊಲೀಸ್ ಇಲಾಖೆ ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ತೆರೆದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಚರ್ಚ್ಶೀಟ್ನಲ್ಲಿರುವಂಥ ಈ ಮಹಿಳಾ ಸಹಾಯವಾಣಿ ಕೇಂದ್ರ ಏನಿದೆ, ಪೊಲೀಸ್ ಇಲಾಖೆಯಿಂದ ಇದನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ನೀವು ಒಳಗಡೆ ಹೋದರೆ 1 ಬೆಡ್ ಮತ್ತು 2 ಚೇರ್ ಕೂಡ ಹಾಕಿದ್ದಾರೆ. ಅಂದರೆ ಯಾರಾದರೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಂದಂಥ ವೇಳೆಯಲ್ಲಿ ಅವರೇನಾದರೂ ಜನ ಜಂಗುಳಿಯಲ್ಲಿ ಅಸ್ವಸ್ಥರಾದರೆ ಅಥವಾ ಏನೋ ಪಾರ್ಟಿ ಮಾಡ್ಕೊಂಡು ಬಂದು ಮನೆಗೆ ಹೋಗೋಕ್ಕಾದಂಥ ಪರಿಸ್ಥಿತಿ ನಿರ್ಮಾಣವಾದರೆ ಅಂಥವರನ್ನು ಪೊಲೀಸರು ಕರ್ಕೊಂಬಂದು ಇಲ್ಲಿ ಕೆಲ ಕಾಲ ಆರೈಕೆ ಮಾಡಿ ಅವರನ್ನು ಅವರ ಅಡ್ರೆಸ್ ತೆಗೆದುಕೊಂಡು ಅವರನ್ನು ಮನೆಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ನೂಕಾಟ ತಳ್ಳಾಟ ಏನಾದರೂ ಆಗಿ ಅವ್ರಿಗೇನಾದರೂ ಗಾಯಗಳಾದರೂ ಕೂಡ ಇಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು ಆರೋಗ್ಯ ಇಲಾಖೆಯಿಂದ ಒಬ್ಬರು ನರ್ಸ್ ಕೂಡ ಇರ್ತಾರೆ ಅಂತ ಈಗ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇರುವಂಥದ್ದು. ಸಾಮಾನ್ಯವಾಗಿ ಯಾರೇ ಕೂಡ ಬಂದರೂ ಕೂಡ ಇಲ್ಲಿ ಕೆಲ ಕಾಲ ಆರೈಕೆ ಮಾಡಿ ಅವರನ್ನು ಇಲ್ಲಿಂದಲೇ ಮನೆಗೆ ಕಳಿಸುವಂಥ ಕೆಲಸ ಮಾಡುವಂಥದ್ದು. ಅದಕ್ಕೆ ನೋಡಿ ನೀವು ನೋಡ್ತಾ ಇರ್ಬೋದು, ಒಂದು ಬೆಡ್ಡು ಅಂದರೆ ಒಬ್ಬರು ಮಲಗೋದಕ್ಕೆ 1 ಬೆಡ್ಡು ಮತ್ತು 2 ಕೂರೋದಕ್ಕೆ ಕೂಡ 1 ಚೇರ್ ವ್ಯವಸ್ಥೆ ಇರುವಂಥದ್ದು. ಜಾಗ ಏನಿದೆ, ಈ ಜಾಗದಲ್ಲಿ ಮೆಡಿಕಲ್ ಕಿಟ್ ಕೂಡ ಇಟ್ಕೊಂಡಿರ್ತಾರೆ. ಇನ್ನು ಮೆಟ್ರೋ ನಿಲ್ದಾಣದಲ್ಲಿಯೂ ಮಹಿಳಾ ಸಹಾಯ ಕೇಂದ್ರವನ್ನು ತೆರೆಯಲಾಗಿದೆ. ವಾಚ್ ಟವರ್, ತುರ್ತು ವೈದ್ಯಕೀಯ ಘಟಕ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ನಮ್ಮ ಮೆಟ್ರೋ ಸಂಚಾರ ಸಮಯ ವಿಸ್ತರಣೆ ಮಾಡಿದ್ದು, ನೇರಳೆ, ಹಸಿರು, ಹಳದಿ ಮಾರ್ಗಗಳಲ್ಲಿ ತಡರಾತ್ರಿ 3 ಗಂಟೆಯವರೆಗೂ ಮೆಟ್ರೋ ಸೇವೆ ಲಭ್ಯ ಇರಲಿದೆ. ಹೊಸ ವರ್ಷ ಆಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ಶೀಟ್ಗೆ ಬರ್ತಾರೆ. ಬರುವಂಥವರೆಲ್ಲ ಬಹುತೇಕ ವಾಹನಗಳ ಪಾರ್ಕಿಂಗ್ ಇಲ್ಲದ ಕಾರಣಕ್ಕಾಗಿ ಮೆಟ್ರೋ ಸಂಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿದ್ದಾರೆ. ಹಾಗಾಗಿ ಇವತ್ತು ಹೊಸ ವರ್ಷ ಆಚರಣೆಗೆ ನೇರಳೆ, ಹಸಿರು ಮತ್ತು ಹಳದಿ ಮಾರ್ಗಗಳೇನಿವೆ 3 ಮಾರ್ಗಗಳ ಸಮಯವನ್ನು ವಿಸ್ತರಣೆ ಮಾಡಿರುವಂಥದ್ದು. ನಾನೀಗ ಈ ಬೆಂಗಳೂರಿನ MG ರೋಡ್ನಲ್ಲಿ ಇರುವಂಥದ್ದು MG ರೋಡ್ ಮೆಟ್ರೋ ಸ್ಟೇಷನ್ ಏನಿದೆ, ಇವತ್ತು 8 ಗಂಟೆಯ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಜನ ಬರ್ತಾರೆ. ಹಾಗಾಗಿಯೇ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಬಂದಂಥ ವೇಳೆಯಲ್ಲಿ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಅಂಥವ್ರ ಮೇಲೆ ನಿಗಾ ಇಡುವಂಥದ್ದು, ಏನಾದರೂ ಅನುಚಿತ ವರ್ತನೆ ಆದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಒಂದು ವಾಚ್ ಟವರ್ ಕೂಡ ಮೆಟ್ರೋ ಸ್ಟೇಷನ್ ಬಳಿ ಮಾಡಿರುವಂಥದ್ದು. ಈ ವಾಚ್ ಟವರ್ ಮುಖಾಂತರ ಪೊಲೀಸರು ಯಾರೆಲ್ಲ ಗುಂಪಲ್ಲಿ ಅನುಚಿತ ವರ್ತನೆ ತೋರ್ತಾರೆ ಅಥವಾ ಏನಾದರೂ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಂಥವ್ರ ಮೇಲೆ ನಿಗಾ ವಹಿಸುವಂಥ ಕೆಲಸ ಮಾಡುವಂಥದ್ದು. ಉಳಿದಂತೆ ಮೆಟ್ರೋ ಎಂಟ್ರೆನ್ಸಲ್ಲಿ ಮತ್ತೊಂದು ಇದು ಡೆಸ್ಕ್ ಕೂಡ ನಿರ್ಮಾಣ ಮಾಡೋದಕ್ಕೆ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಅಂತ ಕೂಡ ಒಂದು ಮಾಡ್ಕೊಂಡಿದ್ದಾರೆ. ಏನಾದರೂ ಅವಘಡಗಳು ಸಂಭವಿಸಿದರೆ ಅವರಿಗೆ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲೊಂದು ಹೆಲ್ಪ್ ಡೆಸ್ಕ್ನ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ನಾವು ಬ್ರಿಗೇಡ್ ರೋಡ್ ಎಂಟ್ರೆನ್ಸಲ್ಲಿ ಮಹಿಳಾ ಸಹಾಯವಾಣಿ ಕೇಂದ್ರಗಳು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಮಾತ್ರ ತುರ್ತು ವೈದ್ಯಕೀಯ ಘಟಕ ಏನಿದೆ ಇಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಏನಾದರೂ ಅವಘಡ ಸಂಭವಿಸಿದರೆ, ಜನದಟ್ಟಣೆ ಜಾಸ್ತಿಯಾಗಿ ಯಾರಾದರೂ ಅಸ್ವಸ್ಥರಾದರೆ ಅಂಥವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅವರ ಮನೆಗಳಿಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಜವಾಬ್ದಾರಿಯಿಂದ ಹೊಸ ವರ್ಷ ಆಚರಿಸಿ, ನಾಗರಿಕರಿಗಾಗಿ QR ಕೋಡ್ ವ್ಯವಸ್ಥೆ. ಇದೆಲ್ಲದರ ಮಧ್ಯೆ ಪೊಲೀಸರಿಂದ ಬೆಂಗಳೂರಿನಲ್ಲಿ ಅಭಿಯಾನ, ಜೊತೆಗೆ ನಾಗರಿಕರಿಗಾಗಿ QR ಕೋಡ್ ವ್ಯವಸ್ಥೆ ಮಾಡಿದ್ದಾರೆ. ಈ QR ಕೋಡ್ ಮೂಲಕ ತುರ್ತು ಸಂದರ್ಭದಲ್ಲಿ ನಾಗರಿಕರು ರಕ್ಷಣೆಗೆ ಏನು ಮಾಡಬೇಕು, ಪೊಲೀಸ್ ಸ್ಟೇಷನ್ ಮಾಹಿತಿ ಸೇರಿದಂತೆ ಹೊಸ ವರ್ಷದ ಆಚರಣೆಗೆ ಸ್ಥಳಗಳ ಮಾಹಿತಿಯೂ ಲಭ್ಯವಿದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಹಲವೆಡೆ ಈ QR ಕೋಡ್ಗಳ ಮಾಹಿತಿ ಫಲಕ ಅಳವಡಿಕೆ ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಜವಾಬ್ದಾರಿಯಿಂದ ಹೊಸ ವರ್ಷವನ್ನು ಆಚರಿಸೋಣ ಅನ್ನುವಂತಹ ಅಭಿಯಾನವನ್ನ ಬೆಂಗಳೂರಿನ ಪೊಲೀಸರು ಕೂಡ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ನಗರದಲ್ಲಿ ಈ ಬಾರಿ ಹೊಸದಾಗಿ
ಹೊಸ ವರ್ಷವನ್ನು ಆಚರಣೆ ಮಾಡೋರಿಗೆ ಈ ರೀತಿ QR ಕೋಡ್ಗಳ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನಿದು QR ಕೋಡ್, ಏನೆಲ್ಲ ಮಾಹಿತಿ ಸಿಗುತ್ತೆ ಇದರಿಂದ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಈ ವರ್ಷ ಎಲ್ಲೆಲ್ಲಿ ಹಾಟ್ಸ್ಪಾಟ್ಗಳಿದ್ದಾವೆ ಆಚರಣೆ ಜೊತೆಗೆ ಸುರಕ್ಷತೆಯ ಕ್ರಮಗಳು ಯಾವ ರೀತಿ ಇದೆ, ಜೊತೆಗೆ ಯಾವ ರೀತಿ ನಿಮಗೆ ಮಾಹಿತಿ ಸಿಗುತ್ತೆ ಅಂದರೆ ಬಸ್ ಎಲ್ಲಿರುತ್ತೆ, ಜೊತೆಗೆ ಮೆಟ್ರೋ ಸೇವೆಗಳು ಯಾವ ರೀತಿ ಇರುತ್ತೆ, ಜೊತೆಗೆ ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ಗಳ ಸೇವೆ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ನೋಡಿ, ಇದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಬೆಂಗಳೂರು ಸಿಟಿ ಪೊಲೀಸ್ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಹೊಸ ವರ್ಷಕ್ಕೆ ಅಂತಲೇ ರೂಪುರೇಷೆ ಮಾಡಿರುವಂತಹ ಆ್ಯಪ್ ಇದು. ಸೊ ಎಲ್ಲವೂ ಕೂಡ ಈವೆಂಟ್ ಲೊಕೇಶನ್ ಎಲ್ಲೆಲ್ಲ ಇರುತ್ತೆ, ಜೊತೆಗೆ ಸೇಫ್ಟಿ ಅಡ್ವೈಸರಿ ಕೂಡ ಸಿಗುತ್ತೆ. ನಿಮಗೆ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಎಲ್ಲವೂ ಕೂಡ ಅವೇರ್ನೆಸ್ ವಿಡಿಯೋ ಒಂದಿಷ್ಟು ಬೇಕಾದರೆ, ಜೊತೆಗೆ ನಿಮಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಹತ್ತಿರದಲ್ಲಿ ಸ್ಟೇಷನ್ಗಳು ಯಾವ ರೀತಿ ಇದೆ ಎಲ್ಲ ಮಾಹಿತಿಗಳು ನಿಮಗೆ ಇರುತ್ತೆ. ಸುರಕ್ಷತಾ ಕ್ರಮಗಳ ಬಗ್ಗೆಯೂ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿ ಸಾರ್ವಜನಿಕರು ಏನು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಇನ್ನು ಈ ಕಡೆ ಬಂದರೆ ಇಲ್ಲೂ ಕೂಡ ನೋಡ್ಬೋದು, ಬೆಂಗಳೂರಿನ ಪಬ್ಗಳಾಗಿರ್ಬೋದು, ಜೊತೆಗೆ ಜನದಟ್ಟಣೆ ಹೆಚ್ಚಿರುವಂತಹ ಪ್ರದೇಶ, ಅದು ಬಸ್ ಸ್ಟಾಪ್ಗಳಿರ್ಬೋದು, ಮೆಟ್ರೋ ಸ್ಟೇಷನ್ ಇರ್ಬೋದು, ಅಲ್ಲಿ ಈ ರೀತಿ ಮಾಹಿತಿಯನ್ನು ಹಾಕಿದ್ದಾರೆ. 31 ಇವತ್ತು ತುಂಬ ಸಂಭ್ರಮಾಚರಣೆ ಹೆಚ್ಚಾಗಿರೋದ್ರಿಂದ ಸಮೂಹ ಸಾರಿಗೆಯನ್ನೇ ಉಪಯೋಗ ಮಾಡಿ ಅನ್ನುವಂತಹ ಮನವಿಯನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ತುಂಬ ಫ್ಲೈಓವರ್ಗಳು ಬಂದಿರುತ್ತೆ, ಜೊತೆಗೆ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಸ್ವಂತ ವಾಹನದಲ್ಲಿ ಬಂದರೆ ಕಷ್ಟ ಆಗುತ್ತೆ, ಜೊತೆಗೆ ಕುಡಿದು ವಾಹನ ಚಲಾಯಿಸುವಂತಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಬಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ, ಜೊತೆಗೆ ಹೆಚ್ಚುವರಿಯಾಗಿ ಈ ಬಾರಿ ಓಲಾ ಉಬರ್ಗಳ ಜೊತೆ ಟೈಅಪ್ಪನ್ನು ಪೊಲೀಸರೇ ಖುದ್ದಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬ್ಗಳ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಾಹನದ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಒಟ್ಟಾರೆ ಹೊಸ ವರ್ಷ ಎಷ್ಟು ಸಂಭ್ರಮ ಸಡಗರದಿಂದ ಮಾಡ್ತೀವೋ ಅದರಷ್ಟೇ ಕಾಳಜಿ ಮಹಿಳೆಯರ ಮೇಲೆ ಇರಬೇಕಿದೆ. ಮಹಿಳೆಯರ ಸುರಕ್ಷತೆಯು ನಮ್ಮ ಆದ್ಯತೆ ಎಂಬ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.